ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರ್ತಾರಾ ಸದಾನಂದ ಗೌಡ? ನಿನ್ನೆ ಕಾಂಗ್ರೆಸ್ ಓಪನ್ ಆಫರ್ ಬಗ್ಗೆ ಸದಾನಂದ ಗೌಡ ಹೇಳಿದ್ರು. ಇವತ್ತು ತಮ್ಮ ತೀರ್ಮಾನ ತಿಳಿಸ್ತೀನಿ ಅಂತ ಸದಾನಂದ ಗೌಡ ಹೇಳಿದ್ದಾರೆ. ಭಾರಿ ಬೆಳವಣಿಗೆ ನಡುವೆ ಡಿವಿಎಸ್ ಸುದ್ದಿಗೋಷ್ಠಿ ಕ್ಯಾನ್ಸಲ್ ಆಗಿದೆ. ಮೊದಲು ಒಕ್ಕಲಿಗ ಸಂಘದ ಪ್ರಮುಖರ ಜೊತೆಗೆ ಡಿವಿಎಸ್ ಸಭೆ ಆದ ಮೇಲೆ ತಮ್ಮ ನಿರ್ಧಾರ ತಿಳಿಸ್ತೀನಿ ಅಂತ ಸದಾನಂದ ಗೌಡ ಹೇಳಿದ್ದಾರೆ. ಮೊದಲು ಒಕ್ಕಲಿಗ ಸಂಘದ ಪ್ರಮುಖರ ಜೊತೆ ಡಿವಿಎಸ್ ಸಭೆ ನಡೆಸ್ತಾರಂತೆ, ಅದಾದ ಮೇಲೆ ನಿರ್ಣಯ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ನಿನ್ನೆ ಸದಾನಂದ ಗೌಡರು ಮಾತನಾಡ್ತಾ ಬೇರೆ ಬೇರೆ ಪಕ್ಷಗಳಿಂದ ಬಂದು ನನ್ನನ್ನು ಅಪ್ರೋಚ್ ಮಾಡಿರೋದು ನಿಜ, ಹಾಗೆ ನನ್ನ ಪಕ್ಷದ ಕೆಲವು ವರಿಷ್ಠರು ನನ್ನನ್ನು ಮಾತಾಡಿಸಿದ್ದಾರೆ, ನಮ್ಮ ಕುಟುಂಬದವರ ಜೊತೆ ನಿರ್ಧಾರ ಮಾಡಿ ನಾಳೆ ಸುದ್ದಿಗೋಷ್ಠಿ ನಡೆಸ್ತೀನಿ ಅಂತ ಹೇಳಿದ್ರು. ಆದ್ರೆ ಈಗ ಆ ಸುದ್ದಿಗೋಷ್ಠಿ ಕ್ಯಾನ್ಸಲ್ ಆಗಿದೆ. ಮೊದಲು ಒಕ್ಕಲಿಗ ಸಂಘದ ಪ್ರಮುಖರ ಜೊತೆ ಸಭೆ ನಡೆಸ್ತೀನಿ, ಅದಾದ ಮೇಲೆ ನಿರ್ಣಯ ತಿಳಿಸ್ತೀನಿ ಅಂತ ಡಿವಿಎಸ್ ಹೇಳ್ತಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್. ರವಿ, ಸದಾನಂದ ಗೌಡರು ಇವತ್ತು ಸುದ್ದಿಗೋಷ್ಠಿ ನಡೆಸ್ತಾರೆ, ಒಂದು ನಿರ್ಧಾರಕ್ಕೆ ಬರ್ಬೋದೇನೋ ಅಂತ ಹೇಳಲಾಗಿತ್ತು. ಯಾಕಂದ್ರೆ ನಿನ್ನೆ ಅವರೇ ಈ ಮಾತನ್ನ ಹೇಳಿದ್ರು. ಆದ್ರೆ ಈಗ ಏಕಾಏಕಿ ಕ್ಯಾನ್ಸಲ್ ಆಗಿರೋದ್ರ ಹಿನ್ನೆಲೆ ಏನು? ಅದು ಒಕ್ಕಲಿಗ ಸಂಘದ ಪ್ರಮುಖರ ಜೊತೆ ಸಭೆನಾ ಅಥವಾ ಹೈಕಮಾಂಡ್ ನಿಂದ ಯಾರಾದ್ರೂ ಮಾತಾಡ್ತಿದಾರಾ ಸದಾನಂದ ಗೌಡ ಜೊತೆ? ಭವನ, ಸದಾನಂದ ಗೌಡರು ನಿನ್ನೆ ಮಾಧ್ಯಮಗಳಿಗೆ ಹೇಳಿದ್ರು, ಇವತ್ತು ಮಾತಾಡ್ತೀನಿ ಹೇಳುವಂತ ಮಾತುಗಳನ್ನು ಹೇಳಿದ್ರು. ಆದ್ರೆ ಈಗಿರುವ ಮಾಹಿತಿಯ ಪ್ರಕಾರ ಒಕ್ಕಲಿಗರ ಸಂಘದ ಕೆಲವು ಪ್ರಮುಖ ನಾಯಕರುಗಳ ಜೊತೆ ಚರ್ಚೆಯನ್ನ ಮಾಡಿ ನಂತರ ತನ್ನ ನಿರ್ಣಯವನ್ನು ತಿಳಿಸುವುದಾಗಿ ಸದಾನಂದ ಗೌಡರು ಹೇಳಿದ್ದಾರೆ. ಪ್ರಮುಖವಾಗಿ ಸದಾನಂದ ಗೌಡರು ಕಾಂಗ್ರೆಸ್ ಹೋಗ್ತಾರೆ ಅಥವಾ ಕಾಂಗ್ರೆಸ್ ಇಂದ ಅವ್ರಿಗೆ ಆಫರ್ ಇದೆ ಎನ್ನುವಂತ ಚರ್ಚೆಗಳು ನಿರಂತರವಾಗಿ ಆಗ್ತಾ ಇದೆ. ಆದ್ರೆ ಅವರನ್ನ ಮನವೊಲಿಸುವಂತ ಮತ್ತು ಅವರಿಗೆ ಪಾರ್ಟಿಯನ್ನ ಬಿಡದಂತೆ ಅವರನ್ನ ಸಮಾಧಾನ ಮಾಡುವಂತ ಪ್ರಯತ್ನವೂ ಕೂಡ ಬಿಜೆಪಿಯ ಕೆಲ ನಾಯಕರುಗಳು ಮಾಡ್ತಾ ಇದ್ದಾರೆ. ಆರ್ ಅಶೋಕ್ ಅವರು ಸೇರಿದಂತೆ ಶೋಭಾ ಕರಂದ್ಲಾಜೆ ಇವರೆಲ್ಲರೂ ಕೂಡ ನಿನ್ನೆ ಹೋಗಿ ಸದಾನಂದ ಗೌಡರನ್ನ ಮಾತಾಡ್ಕೊಂಡು ಬಂದಿದ್ದಾರೆ. ಆದ್ರೆ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ ಅವರು ಹೋದಂತೆ ಸದಾನಂದ ಗೌಡರು ಹೋಗ್ತಾರೆ ಎನ್ನುವಂಥದ್ದು ಇನ್ನೂ ಕೂಡ ಕ್ವಶನ್ ಮಾರ್ಕ್. ಯಾಕೆಂದ್ರೆ ಸಂಘ ಪರಿವಾರದ ಹಿನ್ನೆಲೆಯಿಂದ ಬಂದಂತ ಸದಾನಂದ ಗೌಡರು ಮತ್ತು ಈ ಸಂಘ ಪರಿವಾರದ ಹಿನ್ನೆಲೆಯಿಂದ ಬಂದಿದ್ದಂತ ಜಗದೀಶ್ ಶೆಟ್ಟರ್ ಅವರು ಇವ್ರ್ಯಾರು ಕೂಡ ಕಾಂಗ್ರೆಸ್ಗೆ ಹೋಗ್ತಾರೆ ಎನ್ನುವಂಥದ್ದನ್ನ ಆರಂಭದಲ್ಲಿ ಊಹೆ ಕೂಡ ಮಾಡ್ಕೊಂಡಿರ್ಲಿಲ್ಲ. ಆದ್ರೆ ಜಗದೀಶ್ ಶೆಟ್ಟರ್ ಅವರು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಹೋಗಿದ್ರಿಂದ ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಆಗಬಹುದು ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ಕಣ್ಣು ಮುಂದೆ ಇದೆ. ಈ ಕಾರಣಕ್ಕಾಗಿ ಸದಾನಂದ ಗೌಡರ ಅಸಮಾಧಾನ ಇಷ್ಟಕ್ಕೆ ಶಮನವಾಗತ್ತಾ ಅಥವಾ ಜಗದೀಶ್ ಶೆಟ್ಟರ್ ಅವರ ಹಾದಿಯನ್ನೇ ಸದಾನಂದ ಗೌಡರು ತುಳಿತಾರೆ ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಅವರ ನಿರ್ಣಯ ಏನು ಹೇಳುವಂಥದ್ದು ಬಹುತೇಕ ಇವತ್ತು ಸಂಜೆ ಅಥವಾ ನಾಳೆ ಒಳಗಡೆ ತಿಳಿಯುವಂತ ಸಾಧ್ಯತೆ ಇದೆ. ಆದ್ರೆ ಒಂದಂತೂ ನಿಶ್ಚಿತ, ಸದಾನಂದ ಗೌಡರಿಗೆ ಸಮಾಧಾನ ಮಾಡುವಂತ ಪ್ರಯತ್ನವನ್ನ ಮಾಡುವುದರ ಜೊತೆಗೆ ಒಂದು ತೀರ್ಮಾನವನ್ನು ನಾನು ಕೈಗೊಂಡ್ರೆ ಹೇಗೆ? ಯಾಕೆಂದ್ರೆ ಆರಂಭದಲ್ಲಿ ನಾನು ಚುನಾವಣೆಗೆ ನಿಲ್ಲೋದಿಲ್ಲ ಹೇಳುವಂತ ಮಾತುಗಳನ್ನ ಹೇಳಿ ಮಾಧ್ಯಮಗಳ ಮುಂದೆ ಬಂದಂತ ಸದಾನಂದ ಗೌಡರನ್ನ ಮನವೊಲಿಸಿದ್ದೇ ಆರ್ ಅಶೋಕ್, ಬಸವರಾಜ ಬೊಮ್ಮಾಯಿ ಮತ್ತು ಕೆಲವು ಬೆಂಗಳೂರು ಭಾಗದ ಒಕ್ಕಲಿಗ ಲೀಡರ್ಗಳಾಗಿದ್ರು. ಆದ್ರೆ ಟಿಕೆಟ್ ಅನ್ನ ಘೋಷಣೆ ಮಾಡುವ ಸಂದರ್ಭದಲ್ಲಿ ಭಾವನಾ ಸದಾನಂದ ಗೌಡರ ಹೆಸರು ಚರ್ಚೆಗೂ ಬರ್ದೇನೆ ಯಡಿಯೂರಪ್ಪನವರು ಒಂದು ಒತ್ತಾಯವನ್ನ ಮಾಡಿದ್ರು ಕೂಡ ಅವ್ರಿಗೆ ಟಿಕೆಟ್ ಅನ್ನ ಕೊಡುವಂತ ಪ್ರಯತ್ನವನ್ನ ಹೈಕಮಾಂಡ್ ನಾಯಕರುಗಳು ಮಾಡ್ಲಿಲ್ಲ. ಈ ಕಾರಣಕ್ಕಾಗಿ ಒಕ್ಕಲಿಗರಿಗೆ ಅನ್ಯಾಯ ಆಯ್ತು ಅನ್ನುವಂತ ಒಂದು ಕಾರ್ಡನ್ನ ಹಿಡ್ಕೊಂಡು ಸದಾನಂದ ಗೌಡರೇನಾದ್ರು ನಿರ್ಣಯವನ್ನು ಕೈಗೊಳ್ಳುತ್ತಾರಾ ಹೇಳುವಂತ ಒಂದು ಪ್ರಶ್ನೆ ನಿಶ್ಚಿತವಾಗಿಯೂ ಇದೆ. ಯಾಕೆಂದ್ರೆ ನಿನ್ನೆಯಿಂದ ಅವರ ಪರವಾಗಿ ಕಾಂಗ್ರೆಸ್ ಲೀಡರ್ಗಳು ಹಾಗೇನೆ ಡಿ ಕೆ ಶಿವಕುಮಾರ್ ಅವರ ಬರ್ತ್ಡೇಗೆ ಟ್ವೀಟ್ ಅನ್ನ ಮಾಡಿದ್ದಿರಬಹುದು. ಹೀಗೆ ಒಂದು ರೀತಿಯ ಸಾಫ್ಟ್ ಕಾರ್ನನ್ನ ತೋರಿಸ್ತಾ ಇದ್ದಾರೆ. ಸಹಜವಾಗಿ ಬಿಜೆಪಿಯಲ್ಲಿ ಆಗಿರುವಂತ ಒಂದಿಷ್ಟು ಅಸಮಾಧಾನವನ್ನ ರಾಜಕೀಯವಾಗಿ ಬಳಸ್ಕೊಳ್ಬೇಕು ಅನ್ನುವಂಥದ್ದು ಕಾಂಗ್ರೆಸ್ಗೆ ಇರುವಂತ ಒಂದು ನಿಲುವು ಮತ್ತು ಆ ರೀತಿಯ ಯೋಚನೆಯನ್ನ ಕಾಂಗ್ರೆಸ್ ನಾಯಕರುಗಳು ಕೂಡ ಮಾಡಿ ಅವರಿಗೆ ಯಾವ ಕ್ಷೇತ್ರಕ್ಕೆ ತಂದ್ರೆ ಉತ್ತಮ ಎನ್ನುವಂತ ಒಂದು ಚರ್ಚೆಯನ್ನು ಕೂಡ ಕಾಂಗ್ರೆಸ್ ವಲಯದಲ್ಲಿ ಈಗಾಗಲೇ ಮಾಡಿದ್ದಾರೆ. ಹಾಗಾಗಿ ಸದಾನಂದ ಗೌಡರ ತೀರ್ಮಾನ ಏನಾಗಿರುತ್ತೆ ಅನ್ನುವಂಥದ್ದು ಇನ್ನೂ ಕೂಡ ಭಾವನಾ ಪೆಂಡಿಂಗ್ ಇದೆ. ಅದು ಇವತ್ತಿನ ಒಕ್ಕಲಿಗರ ಸಂಘದ ಪ್ರಮುಖ ನಾಯಕರುಗಳ ಜೊತೆ ಚರ್ಚೆಯನ್ನ ಮಾಡಿ ಸಮುದಾಯ ಲೀಡರ್ಗಳ ಅಭಿಪ್ರಾಯವನ್ನ ಸಂಗ್ರಹಿಸಿ ಸದಾನಂದ ಗೌಡರು ಬಿಜೆಪಿಯಾಗೆ ಇರ್ತಾರಾ ಅಥವಾ ಕಾಂಗ್ರೆಸ್ಗೆ ಹೋಗ್ತಾರಾ ಅಥವಾ ರಾಜಕೀಯ ನಿವೃತ್ತಿಯನ್ನ ಘೋಷಣೆ ಮಾಡ್ತಾರೆ ಅನ್ನುವಂಥದ್ದು ಪ್ರಶ್ನಾರ್ಥಕವಾಗಿ ಉಳಿದಿದೆ. ಭಾವನಾ, ಎಸ್, ಧನ್ಯವಾದ ರವಿ ನಿಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.